ಎಲ್ರಿಗೂ ಇವತ್ತೊಂದು ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅಂತ ಹೇಳಿ ಅನಿಸ್ತಾ ಉಂಟು. ಎಂತಂತ ಹೇಳಿದ್ರೆ, ಈಗ ಒಂದು ಕ್ವಶನ್ ನಿಮ್ಮ ಹತ್ರ ಕೇಳುವ ಅಂತ. ನೀವು ಅಂತ ಹೇಳಿದ್ರೆ ನಿಮ್ಮ ಒಳ್ಳೆತನನ ಕೆಲವೊಬ್ರು ಅಂತ ಹೇಳಿದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ, ಅಥವಾ ನಿಮ್ಮ ದೌರ್ಬಲ್ಯ ಅಂತೇಳಿ ಅನ್ಕೊಳ್ತಾ ಇದ್ದಾರಾ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ತುಂಬಾ ಒಂದು ಕಡೆ ಇದೇ ತರದ ಒಂದು ನಡೀತಾ ಉಂಟು. ನಿಮ್ಮ ಒಂದು ಒಳ್ಳೆತನ ಅದನ್ನ ಅವರು ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಒಂದು ಪ್ರೀತಿಗೆ ಅಥವಾ ತ್ಯಾಗಕ್ಕೆ ಅದಕ್ಕೊಂದು ಬೆಲೆಯೇ ಇಲ್ಲ. ಆ ತರ ಅಂತ ಹೇಳಿದ್ರೆ ನಿಮ್ಮ ನಿಷ್ಠೆಗೊಂದು ಬೆಲೆ ಸಹ ಅವರು ಕೊಡುದಿಲ್ಲ. ಮತ್ತೆ ನಿಮ್ಮನ್ನ ಅವರು ತುಂಬಾ ನೋಯಿಸ್ತಾ ಇದ್ದಾರ. ಹಾಗಾದ್ರೆ ನೀವು ಈ ಮಾತುಗಳನ್ನ ಕೊನೆ ತನಕ ಕೇಳಿ. ಯಾಕಂದ್ರೆ ಇಂಥದ್ದಂತೂ ನಿಮ್ಮ ಫ್ಯಾಮಿಲಿ ನಡಿಬಹುದು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಡಿಬಹುದು, ಅಥವಾ ನೀವು ಇರುವಂತ ಒಂದು ಜಾಗದಲ್ಲಿ ಸಹ ಇಂಥದೆಲ್ಲ ಒಂದು ನಡಿಬಹುದು. ಹಾಗಾಗಿ ನಿಮ್ಮ ಮಹತ್ವ ಅಂತ ಹೇಳಿದ್ರೆ, ನಿಮ್ಮ ಒಂದು ವ್ಯಾಲ್ಯೂ ಅವರಿಗೆ ಅರ್ಥನೇ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರ ಮುಂದೆ ನಿಮ್ಮನ್ನ ನೀವೊಂದು ಸಾಬೀತುಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಇದ್ರದ್ದು ಚಿನ್ನದ್ದು ಆಗ್ಲಿ ಅಥವಾ ವಜ್ರದ್ದಾಗ್ಲಿ ಅವರಿಗೆ ಅದರದ್ದು ವ್ಯಾಲ್ಯೂ ಅವರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಮೌಲ್ಯವನ್ನ ಗೊತ್ತಿಲ್ಲದೆ ಇದ್ದವ್ರ ಮುಂದೆ ಯಾಕೆ ಅವರಿಗೆ ನೀವು ಇದನ್ನ ಮಾಡಿ ಕೊಡ್ತೀರಿ? ನಿಮ್ಮ ಮೌಲ್ಯ ಅಥವಾ ನಿಮ್ಮ ಒಂದು ವ್ಯಾಲ್ಯೂ ಅವರಿಗೆ ಅರ್ಥನೇ ಆಗ್ಲಿಲ್ಲ ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಲೇಬೇಡಿ. ಅದರಿಂದ ಅವರಿಗೆ ಲಾಸ್, ನಿಮ್ಗಲ್ಲ. ಆಯ್ತಾ? ಮತ್ತೆ ನೋಡಿ ಏನಂತ ಹೇಳಿದ್ರೆ, ಈಗ ಸೂರ್ಯ ದೇವರು ಹೊಳಿತಾ ಇರ್ತಾರಲ್ವಾ, ಹಾಗೇನೆ ಈಗ ಅವರು ಹೊಳಿತಾ ಇರ್ತಾರಲ್ವಾ, ಆದ್ರೆ ಅವರು ಯಾರ ಮನೆ ಬಾಗಿಲಿಗೆ ಹೋಗಿ ತಾನು ಬೆಳಕು ಕೊಡ್ತಾ ಇದ್ದೇನೆ ನೋಡಿ ಅಂತ ಹೇಳಿ ಒಂದು ಸಾಬೀತುಪಡಿಸುದಿಲ್ಲ. ಅಂತ ಹೇಳಿದ್ರೆ ಒಂದು ಇದು ಮಾಡ್ಲಿಕ್ಕೆ ಹೋಗುದಿಲ್ಲ ಅವರು ಯಾರ ಮನೆ ಬಾಗಿಲಿಗೆ. ಕೇವಲ ಅವರೊಂದು ಶೈನಿಂಗ್ ಅಂತ ಹೇಳಿದ್ರೆ ಬೆಳಕು ಕೊಡ್ತಾ ಇರ್ತಾರೆ ಜನರಿಗೆ. ಹಾಗೆ ನೀವು ಮೌನವಾಗಿರೋದು ತುಂಬಾ ಒಳ್ಳೇದು. ಮೌನವಾಗಿದ್ದು ಬೆಳೆಯಿರಿ, ಮತ್ತೆ ಮೌನವಾಗಿ ನೀವು ಒಂದು ಪರಿಶ್ರಮ ಪಡಿ. ಹಾಗೆ ಯಶಸ್ಸನ್ನ ನೀವು ಸಾಧನೆ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದಿನ ನಿಮ್ಮ ಯಶಸ್ಸುಂಟಲ್ಲ, ನಿಮ್ಮನ್ನ ನಿರ್ಲಕ್ಷ್ಯ ಒಂದು ಮಾಡ್ತಾರ ನೋಡಿ, ಅಂತವ್ರಿಗೆ ಒಂದು ಆನ್ಸರ್ ಆಗಿರ್ತದ್ದು. ನೀವು ಯಾರ ಮುಂದೆನೂ ಅತಿಯಾಗಿ ಬಗ್ಲಿಕ್ಕೆ ಹೋಗ್ಬೇಡಿ. ಕೆಲವರು ನಿಮ್ಮ ಈ ವಿನಯವನ್ನು ಅಂತ ಹೇಳಿದ್ರೆ ನಿಮ್ಮ ಒಂದು ಡಿಸೆಂಟ್ ಅಂತ ಹೇಳ್ತಾರಲ್ಲ, ಅದನ್ನ ಮತ್ತೆ ಒಂದು ಗೌರವವಾಗಿ ನೋಡದೇ ಇರ್ಬೋದು. ನಿಮ್ಮ ಅಸಹಾಯಕತೆ ಅಂತೇಳಿ ಅನ್ಕೊಳ್ಬಹುದು ಅವರು. ನೀವು ತುಂಬಾ ಒಂದು ಇದರಲ್ಲಿ ನೀವು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದ್ರೆ ಉಂಟಲ್ಲ, ಅವ್ರು ಅನ್ಕೊಳ್ತಾರೆ ನಿಮ್ಗೆ ಏನೋ ಒಂದು ಕೆಲಸ ಆಗ್ಲಿಕ್ಕೆ ಉಂಟೇನೋ, ಮತ್ತೆ ನಿಮ್ಮ ಒಂದು ಅದು ಅಸಹಾಯಕತೆ ಅಂತ ಹೇಳಿ ಅನ್ಕೊಳ್ಬಹುದು. ಹಾಗಾಗಿ ತುಂಬಾ ಒಂದು ವಿನಯದಿಂದ ಸಹ ಮಾತಾಡ್ಲಿಕ್ಕೆ ಹೋಗುವ ಅಗತ್ಯ ಸಹ ಇಲ್ಲ. ಡಿಸೆನ್ಸಿ ಉಂಟಲ್ಲ, ಅದು ತುಂಬಾ ಒಳ್ಳೇದು. ಆದ್ರೆ ನಿಮ್ಮ ಒಂದು ಆತ್ಮ ಗೌರವವನ್ನ ಕಳ್ಕೊಳ್ಳುವಷ್ಟು ನೀವು ಡಿಸೆಂಟ್ ಆಗಿರಬಾರ್ದು ಎಲ್ಲಿ ಹೋದ್ರು ಸಹ. ಈ ಕನಸು ಅಥವಾ ಆಸೆ ಮತ್ತೆ ಜನರು ಇವೆಲ್ಲ ಸಹ ನಿಮ್ಮ ಜೀವನದಲ್ಲಿ ಎಷ್ಟು ಕಡಿಮೆ ಇರ್ತಾರ ನೋಡಿ, ಅಷ್ಟು ನಿಮ್ಗೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಅತಿಯಾದ ಒಂದು ನಾವು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೇವೆ ನೋಡಿ, ಅದು ಹೆಚ್ಚು ನಮ್ಗೆ ನಿರಾಸೆಯನ್ನ ಕೊಡ್ತಾ ಹೋಗ್ತದೆ. ಒಬ್ಬ ವ್ಯಕ್ತಿಯ ನಿಜವಾದ ಗುಣ ಅಂತ ಹೇಳಿದ್ರೆ ಯಾವಾಗ ಹೊರಬರ್ತದೆ ಗೊತ್ತುಂಟ ನಿಮ್ಗೆ? ನೀವು ಅವನಿಗೆ ಯಾವುದೇ ಒಂದು ಪ್ರಯೋಜನವಾಗದ ಸಮಯದಲ್ಲಿ, ಅಂದ್ರೆ ನಿಮ್ ಬಳಿ ಏನೂ ಇಲ್ಲದೆ ಇರುವಾಗ ನಿಮ್ಮ ಜೊತೆ ನಿಲ್ಲುವವರು ಇದ್ದಾರೆ ನೋಡಿ, ಅವರೇ ಒಂದು ನಿಜವಾದವರು. ಜ್ಞಾನ ಮತ್ತೆ ಔಷಧಿ ಎರಡನ್ನೂ ಎಲ್ಲರಿಂದ ಸಹ ಪಡಿಲಿಕ್ಕೆ ಹೋಗ್ಬಾರ್ದು. ಈಗ ಕೆಲವೊಂದು ತಪ್ಪು ಸಲಹೆ ಉಂಟಲ್ಲ, ಅದು ಜೀವನವನ್ನ ಹಾಳು ಮಾಡ್ಬಿಡ್ತದೆ. ಕೆಲವೊಬ್ಬರಿಂದ ನಾವು ಏನೋ ಒಂದು ಕೇಳಿಗೆ ಹೋಗ್ತೇವೆ, ಅವರು ನಮ್ಗೆ ತಪ್ಪಾಗಿ ಹೇಳ್ತಾರೆ. ಅಂದ್ರೆ ನಮ್ಗೆ ಆ ವಿಷಯದ ಬಗ್ಗೆ ಏನೂ ಅರಿವೇ ಇರುವುದಿಲ್ಲ. ಆಗ ನಾವು ಕೇಳಲಿಕ್ಕೆ ಹೋದಾಗ ಅವರು ನಮ್ಗೆ ತಪ್ಪಾಗಿ ಏನೋ ಹೇಳ್ತಾರೆ, ನಾವು ಅದನ್ನ ಮಾಡ್ಲಿಕ್ಕೆ ಹೋಗಿ ನಮ್ಮ ಜೀವನವನ್ನ ನಾವು ಹಾಳು ಮಾಡ್ಕೊಳ್ಬಹುದು. ಹಾಗೆ ತಪ್ಪು ಔಷಧವನ್ನ ಸಹ ತಗೊಂಡು ನಮ್ಮ ಆರೋಗ್ಯವನ್ನ ನಾವು ಹಾಳು ಮಾಡ್ಕೊಳ್ತೇವೆ. ಜೀವನದಲ್ಲಿ ಕೆಲವೊಂದು ನಮ್ಮ ಬಗ್ಗೆ ಟೀಕೆಗಳು ಸಹ ಕೇಳಲಿಕ್ಕೆ ಸಿಗ್ಬಹುದು. ಮನುಷ್ಯರ ಗುಣ ಅದು. ಅಂತದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಲೇಬಾರ್ದು. ಅಷ್ಟೇ ಮುಖ್ಯ ಯಾವ್ದು ಗೊತ್ತುಂಟ ನಿಮ್ಗೆ? ಈಗ ಟೀಕೆಗಳು ಕೇಳುವುದು ನಾವು ಇದಲ್ವಾ, ಹಾಗೆ ಈ ಹೊಗಳಿಕೆ ಉಂಟು ನೋಡಿ, ಹೊಗಳಿಕೆಯನ್ನ ಸಹ ನಾವು ಕೇಳ್ತಾ ಹೋದ್ರೆ ಮುಂದೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯನೇ ಆಗುದಿಲ್ಲ. ನಮ್ಮ ತಪ್ಪುಗಳನ್ನ ಯಾರು ನಮ್ಗೆ ಎತ್ತಿ ಎತ್ತಿ ತೋರಿಸ್ತಾರ ನೋಡಿ, ಅವರೇ ನಮ್ಮ ಬೆಳವಣಿಗೆ ಕಾರಣ ಆಗ್ತಾರೆ ಅನ್ಕೊಳ್ತೇನೆ ನಾನು. ಇದು ನಮ್ಮ ಲೈಫ್ ಎಂಡ್ ಆಗೋ ತನಕ ನಾವಿದನ್ನ ಫಾಲೋ ಮಾಡ್ತಾ ಹೋಗ್ಬೇಕಾಗ್ತದೆ. ನಮ್ಗೆ ಯಾವಾಗ ನಮ್ಮ ಬಗ್ಗೆ ತುಂಬಾ ಜನ ಹೊಗಳಿಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಆಗ ನಾವು ನಮ್ಮ ಗ್ರೋತ್ ಅಲ್ಲೇ ಸ್ಟಾಪ್ ಆಗ್ತದೆ. ಯಾವಾಗ ನಮ್ಗೆ ಒಂದು ಟೀಕೆಗಳು ಅಥವಾ ಒಂದು ಚುಚ್ಚು ಮಾತು
ಅಥವಾ ನಿನ್ನ ಹತ್ರ ಆಗುದೇ ಇಲ್ಲ ಅಂಥದ್ದೆಲ್ಲ ಮಾತು ನಾವು ಕೇಳ್ತಾ ಇದ್ರೆ ನಾವು ತುಂಬಾ ಗ್ರೋತ್ ಆಗ್ತಾ ಹೋಗ್ತೇವೆ. ಅದು ನಮ್ಮ ಒಳ್ಳೇದಕ್ಕಂತಾನೆ ಅನ್ಕೊಳ್ಬೇಕು. ಪ್ರಯತ್ನ ಪಟ್ರೆ ಒಂದಿನ ನೀವು ಗೆದ್ದೇ ಗೆಲ್ತೀರಾ. ಮತ್ತೆ ಒಂದು ಒಳ್ಳೆಯ ಒಂದು ಪಾಠವನ್ನ ನಾವು ಕಲಿತೇವೆ ಇಂಥದ್ರಿಂದ. ಸೋಲು ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರಲ್ಲ, ಹಾಗೆ ತುಂಬಾ ಪಾಠವನ್ನ ನಾವು ಕಲಿತೇವೆ ಇದರಿಂದ. ಮೆಟ್ಲು ಹತ್ತುವಾಗ ಜಾರಿ ಬೀಳ್ತೇವೆ, ಪುನಃ ನಾವು ಹತ್ಲಿಕ್ಕೆ ಟ್ರೈ ಮಾಡಬೇಕು. ಹಾಗೆ ಒಂದೇ ಸಲ ಮೇಲೆ ಏರಿಸಿ ಒಮ್ಮೆನೆ ದಪ್ಪಂತೇಳಿ ಕೆಳಗಡೆ ಬೀಳ್ಸೋರು ಸಹ ಇರ್ತಾರೆ. ಹಾಗಾಗಿ ತುಂಬಾ ಒಂದು ನಾವು ಕೇರ್ಫುಲ್ ಆಗಿ ಇರಬೇಕಾಗ್ತದೆ. ಒಂದಂತೂ ನೆನ್ಪಿಟ್ಕೊಳ್ಬೇಕು, ಸರಿಯಾದ ಸಮಯ ಬರಲಿ, ಸರಿಯಾದ ಟೈಮ್ ಇಲ್ಲ ನಮಗೆ, ನಮ್ಮ ಇದು ಹಾಗೆ ಅಂಥದ್ದೆಲ್ಲ ಅನ್ಕೊಳ್ಳಿಕ್ಕೆ ಹೋಗ್ಲೇಬಾರ್ದು. ಈಗ ನಿಮ್ಮ ಹತ್ತಿರ ಏನು ಸಮಯ ಉಂಟು ನೋಡಿ, ಅದೇ ಒಂದು ಸರಿಯಾದ ಸಮಯ ಅಂತೇಳಿ ಅದನ್ನೇ ನಾವು ಏನಾದ್ರೂ ಒಂದು ಕೆಲಸ ಮಾಡುವಾಗ ನಾವಾಗ್ಲಿ ನೀವಾಗ್ಲಿ ಪ್ರಾರಂಭ ಮಾಡಬೇಕಾಗ್ತದೆ. ಜೀವನದಲ್ಲಿ ಬೇರೆಯವರು ಒಳ್ಳೆಯವರಂತೇಳಿ ನಾವು ತಿಳ್ಕೊಳ್ಳುವುದಂತೇಳಿದ್ರೆ ಅವರೊಂದು ಅತ್ಯುತ್ತಮವಾದ ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಹವ್ಯಾಸಗಳು ಮತ್ತೆ ಒಳ್ಳೆಯ ಸಂಸ್ಕಾರಗಳು ಇರುವಂತ ಒಂದು ವ್ಯಕ್ತಿ ಅಂತೇಳಿ ತಿಳಿಸ್ಕೊಡ್ತದೆ ನಮ್ಗೆ. ಆ ಹುದ್ದೆ ಅಥವಾ ಅಧಿಕಾರವಲ್ಲ ಅಂತೇಳಿದ್ರೆ ಅವರೊಂದು ಒಳ್ಳೆಯ ವ್ಯಕ್ತಿ ಅಂತೇಳಿ ತಿಳ್ಕೊಳ್ಳಿಕ್ಕೆ ನಡತೆ ಮತ್ತೆ ಅವರ ಮೌಲ್ಯಗಳೇ ಉಂಟಲ್ಲ, ವ್ಯಕ್ತಿಯ ಒಂದು ನಿಜವಾದ ಪರಿಚಯ ನಮ್ಗೆ ಬೇಗ ಒಂದು ಅರ್ಥ ಆಗ್ತದೆ. ಒಂದಂತೂ ನೆನ್ಪಿಟ್ಕೊಳ್ಳಿ, ಏನಂತ ಹೇಳಿದ್ರೆ ಈಗ ನೀವು ನಿದ್ರೆಯಿಂದ ಇರ್ತೀರಾ ಅಥವಾ ಭ್ರಮೆಯಲ್ಲಿ ಇರ್ತೀರಾ ಅಥವಾ ನೀವು ಒಂದು ಸುಖದಲ್ಲಿ ಇರುವಾಗ ಸಹ ನಿಮ್ಮ ಜೊತೆ ಇರುವವರು ಸಂಬಂಧಿಕರಾಗಿರ್ಬಹುದು. ಆದ್ರೆ ದುಃಖದಲ್ಲಿ ನಿಮ್ಮ ಜೊತೆ ನಿಲ್ತಾರ ನೋಡಿ, ಅವರೊಂದು ದೇವರ ಕಳಿಸಿರುವಂತಹ ಒಂದು ದೇವದೂತರಂತಾನೆ ಅನ್ಕೊಳ್ಬೇಕು ನಾವು. ಈಗ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ವಿರೋಧಗಳು ಜಾಸ್ತಿ ಆಗಿರ್ತದೆ, ಅದಕ್ಕೆ ಹೆದರ್ಕೊಳ್ಳೋ ಅಗತ್ಯ ಸಹ ಇಲ್ಲ. ಅದು ನಿಮ್ಮ ಯಶಸ್ಸಿನ ಹತ್ತಿರ ನೀವು ಹೋಗ್ತಾ ಇದ್ದೀರಾ ಅಂತೇಳಿ ಅನ್ಕೊಳ್ಬೇಕು. ಕೊಟ್ಟ ಮಾತು ಮತ್ತೆ ಕಷ್ಟದ ಸಮಯದಲ್ಲಿ ನಮ್ಮ ಜೊತೆಲಿ ಇದ್ದ ಒಂದು ವ್ಯಕ್ತಿಗಳನ್ನ ನಾವು ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ಇಂತಹ ಜನರು ಜೀವನದಲ್ಲಿ ಬಹಳ ಅಪರೂಪ ನಮ್ಗೆ ಸಿಗೋದು. ಮರೆವಾಗ್ಲಿ ಅಥವಾ ಎಡವಟ್ಟು ಏನೋ ಒಂದು ನಾವು ಕೆಲಸ ಅಪ್ಪಿತಪ್ಪಿ ಏನಾದ್ರೂ ಮಾಡ್ಕೊಳ್ತೇವೆ ನೋಡಿ, ಅದೆಲ್ಲ ಒಂದು ನಮ್ಗೆ ಒಂದು ಶಿಕ್ಷಣ. ಹಾಗಾಗಿ ಹೀಗೆಲ್ಲ ಆಗ್ತಾ ಇರುವಾಗ್ಲೇನೆ ನಾವು ಒಂದು ಒಳ್ಳೆಯ ಒಂದು ಪಾಠವನ್ನ ಕಲೀಲಿಕ್ಕೆ ಒಂದು ಇದಾಗ್ತದೆ ಹಾದಿ ನಮ್ಗೆ. ಮತ್ತೆ ನಿಮ್ಮನ್ನ ನೀವೊಂದು ಸಂತೋಷವಾಗಿ ಇಟ್ಕೊಳ್ಳುವಂತಹ ಒಂದು ಮಾರ್ಗಗಳನ್ನ ಹುಡುಕ್ಬೇಕಾಗ್ತದೆ. ಇಲ್ದಿದ್ರೆ ಸಮಸ್ಯೆಗಳು ನಿಮ್ಮನ್ನ ಹುಡುಕ್ತಾ ಬರ್ತಾ ಇರ್ತದೆ. ಹಾಗಾಗಿ ನಾವು ಆ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇರ್ಬೇಕಂತ ಹೇಳಿದ್ರೆ ನಮ್ಗೆ ನಾವು ಸ್ವಲ್ಪ ಟೈಮ್ ಕೊಡ್ಬೇಕು, ನಮಗೆ ನಾವು ಸ್ವಲ್ಪ ಸಂತೋಷವಾಗಿ ಇರುವ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ಮತ್ತೆ ಜನರ ಮೇಲೆ ಜಾಸ್ತಿ ನಿರೀಕ್ಷೆಗಳನ್ನ ಇಟ್ಕೊಂಡು ಅವರನ್ನ ಒಂದು ದೇವರ ತರ ನೀವೊಂದು ಭಾವಿಸ್ಕೊಂಡು ಇರಬೇಡಿ. ಅವರು ಕೂಡ ನಮ್ಮಂತೆ ಒಂದು ಮನುಷ್ಯರು ಅಲ್ವಾ. ಇವತ್ತು ದುಃಖ ಇರ್ಬೋದು, ದುಃಖವನ್ನ ಅನುಭವಿಸಿದ ವ್ಯಕ್ತಿ ಮುಂದೆ ಸುಖಿಯಾಗಿ ಇರಬಾರ್ದಂತ ಏನಿಲ್ಲ. ಹಾಗಾಗಿ ಮತ್ತೆ ಇತರರಿಗೆ ದುಃಖ ಕೊಡುವ ವ್ಯಕ್ತಿ ಸಹ ಎಂದಿಗೂ ಅವರು ಸುಖವನ್ನು ಅವ್ರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಗಳನ್ನು ಎದುರಿಸಿ ಯಶಸ್ವಿಯಾದ ವ್ಯಕ್ತಿ ಸಾಮಾನ್ಯವಾಗಿ ಯಾರಿಗೂ ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೋವಿನ ಮೌಲ್ಯ ಅವರಿಗಿಂತ ಜಾಸ್ತಿ ಯಾರಿಗೆ ಗೊತ್ತಿರ್ತದಲ್ವಾ. ನೋವಲ್ಲಿ ಆ ನೋವನ್ನ ತಿಂದು ಉಂಡು ಅವರೊಂದು ಮೆಟ್ಟಿಲು ಹತ್ತಿ ಯಶಸ್ವಿ ಆಗಿರ್ತಾರೆ ನೋಡಿ, ಅವರಿಗೆ ತುಂಬಾ ಒಂದು ಜ್ಞಾನ ಇರ್ತದೆ. ಅಂದ್ರೆ ಅಷ್ಟು ಕಷ್ಟ ನೋಡಿ ಬಂದಿರ್ತಾರೆ ಅವರು. ಮನುಷ್ಯ ಎಷ್ಟೂ ಶ್ರೀಮಂತನಾದ್ರೂ ತನ್ನ ಕಷ್ಟಗಳನ್ನ ಅಥವಾ ಒಂದು ದಾರಿದ್ರ್ಯ ಬಂದಿರುವಂತದನ್ನ ಯಾವತ್ತೂ ಅದನ್ನ ಮಾರ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಎಷ್ಟೇ ಹಣವಿದ್ರೂ ಸಹ ನೆಮ್ಮದಿಯನ್ನ ಸಹ ಒಂದು ಇದು ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಹಾಗಾಗಿ ಮನುಷ್ಯರ ಮೇಲೆ ಒಂದು ನಿಯತ್ ಅಂತೇಳಿ ಇರ್ಬೇಕಾಗ್ತದೆ. ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡುವಂಥದ್ದು ಅಂಥದ್ದೆಲ್ಲ ಯಾವತ್ತೂ ಮಾಡಬಾರ್ದು. ನಿಮಗೆ ಗೊತ್ತಾ ಫ್ರೆಂಡ್ಸ್, ಜಗತ್ತಲ್ಲಿ ತುಂಬಾ ಸಂತೋಷವಾಗಿರುವವರು ಯಾರಂತೇಳಿ? ಯಾವುದೇ ನಿರೀಕ್ಷೆಯನ್ನ ಯಾರಿಂದಲೂ ಇಟ್ಕೊಳ್ದೆ ಇರುವವರಲ್ವಾ ತುಂಬಾ ಖುಷಿಯಾಗಿರ್ತಾರೆ. ಯಾಕಂತ ಹೇಳಿದ್ರೆ ಅವರ ಒಂದು ಖುಷಿ ಅಥವಾ ಅವರದೊಂದು ನಿರ್ಧಾರ ಅವರೇ ಮಾಡ್ಕೊಳ್ತಾರೆ. ಬೇರೆಯವರಿಂದ ಅವರು ಯಾವತ್ತು ಏನೂ ಸಹ ನಿರೀಕ್ಷೆ ಮಾಡ್ಕೊಳ್ಳೋದಿಲ್ಲ. ಅವ್ರು ನಮ್ಮನ್ನು ನೋಡ್ಕೊಳ್ತಾರ, ಅವರಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೋದಾ, ಅವ್ರ ಇಷ್ಟು ಅಮೌಂಟ್ ಕೊಡ್ಬೋದಾ, ಅವ್ರು ನಾಳೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗ್ಬೋದಾ ಅಂತ ಒಂದು ನಿರೀಕ್ಷೆನ ಯಾವತ್ತೂ ಇಟ್ಕೊಳ್ಬಾರ್ದು. ನಿಮ್ಮ ಹತ್ರ ಹಣ ಇದ್ರೆ ನೀವು ಅದನ್ನ ಒಂದು
ಊಹಿಸ್ಕೊಳ್ಬೋದು, ನಾಳೆ ನಾನು ಹೋಗ್ಬೋದು ಅಥವಾ ಇವತ್ತೇ ಹೋಗ್ಬೋದು. ಆ ಥರ ಯಾರಿಂದಲೂ ನೀವು ಯಾವುದೇ ರೀತಿಯ ನಿರೀಕ್ಷೆಗಳನ್ನ ಇಟ್ಕೊಳ್ಳಿಕ್ಕೆ ಹೋಗ್ಬೇಕು. ಇಟ್ಕೊಳ್ಳೋದು ಸಹ ವ್ಯರ್ಥ ಅಂತೇಳಿ ನನ್ನ ಭಾವನೆ. ನಿಮ್ಗೆ ಏನು ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಎರಡು ವಿಷಯಗಳ ಮೇಲೆ ನಾವು ನಿಯಂತ್ರಣವನ್ನು ಇಟ್ಕೊಳ್ಳೇಬೇಕಾಗ್ತದೆ. ಒಂದು, ಆದಾಯ ಕಡಿಮೆ ಇದ್ರೆ ಖರ್ಚಿನ ಮೇಲೆ ಒಂದು ಸರಿಯಾದ ಮಾಹಿತಿಯನ್ನು ನಾವು ಇಟ್ಕೊಳ್ಬೇಕು. ಇಲ್ದಿದ್ರೆ ಒಂದು ಮಾತಿನ ಮೇಲೆ ಒಂದು ನಿಗಾ ಇಟ್ಕೊಳ್ಬೇಕಾಗ್ತದೆ. ಪ್ರತಿ ಬಾರಿ ಜಗಳ ಮಾಡೋ ಅಗತ್ಯವೇ ಇಲ್ಲ. ಕೆಲವೊಂದು ಸಣ್ಣ ತಪ್ಪುಗಳು ನಿರ್ಲಕ್ಷಿಸುವುದುಂಟಲ್ಲ, ಅದು ಒಳ್ಳೆಯ ಒಂದು ಬುದ್ಧಿವಂತಿಕೆ ಅಂತ ಹೇಳ್ತೇನೆ ನಾನು. ಗೊತ್ತಾಯ್ತಲ್ಲ, ಇದು ಎರಡು ವಿಷಯ. ಒಂದು, ಹಣ ನಮ್ಮ ಹತ್ರ ಸ್ವಲ್ಪ ಇರುವಾಗ, ತುಂಬಾ ಇಲ್ಲ, ಹಣ ಸ್ವಲ್ಪ ಉಂಟು, ಅದನ್ನ ನಾವು ಯಾವ ತರ ಕಾಪಾಡ್ಕೊಳ್ಬೇಕು, ಮತ್ತೆ ಯಾವ ತರ ಖರ್ಚು ಮಾಡ್ಬೇಕು, ಆ ಖರ್ಚಿನ ಮೇಲೆ ಯಾವ ತರ ನಿಯಂತ್ರಣವನ್ನ ನಾವು ಇಟ್ಕೊಳ್ಬೇಕು ಅಂತೇಳಿ. ಇನ್ನೊಂದು ಅಂತೇಳಿದ್ರೆ ಮಾತಿನ ಮೇಲೆ ನಿಗಾ ಇಟ್ಕೊಳ್ಬೇಕು. ಸುಮ್ಮನೆ ಪ್ರತಿ ಬಾರಿ ಜಗಳ ಮಾಡೋದಕ್ಕಿಂತ ಅಲ್ಲಿಂದ ನಾವು ಸ್ವಲ್ಪ ಹೋಗುದು ಒಳ್ಳೇದು. ಮತ್ತೆ ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳನ್ನ ಇಟ್ಕೊಂಡು ದೊಡ್ಡದಾಗಿ ಮಾಡೋದಕ್ಕಿಂತ ಅದನ್ನ ಕೇರ್ಲೆಸ್ ಮಾಡೋದು ತುಂಬಾ ಒಳ್ಳೇದು. ಮನುಷ್ಯ ಅಂತ ಹೇಳಿದ್ಮೇಲೆ ಅವರು ತುಂಬಾ ಶಕ್ತಿಶಾಲಿ ಅಂತೇಳಿದ್ರೆ ಒಂದು ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತುವಂತ ಒಂದು ಶಕ್ತಿಶಾಲಿಯಾಗಿರ್ತಾರೆ. ಆದ್ರೆ ಕೆಲವೊಂದು ಮಾತುಗಳು ಉಂಟಲ್ಲ, ಮನುಷ್ಯನಿಗೆ ಸಂಪೂರ್ಣವಾಗಿ ನೆಲಕ್ಕೆ ಅವರು ಕುಸಿದು ಹೋಗುವಷ್ಟು ದುರ್ಬಲವಾಗಿರ್ತದೆ. ಕೆಲವೊಂದು ಮಾತುಗಳು ಅವರ ಮನಸ್ಸಿಗೆ ಅಷ್ಟು ನಾಡ್ತದೆ. ಹಾಗಾಗಿ ಯಾವುದೇ ವ್ಯಕ್ತಿಗೆ ಉಂಟಲ್ಲ, ನಿಮ್ಮ ನೆಮ್ಮದಿಯನ್ನ ಅವರು ಕಸಿದುಕೊಳ್ಳುವಷ್ಟು ಅಧಿಕಾರ ಯಾರಿಗೆ ಸಹ ನೀವು ಕೊಡ್ಲಿಕ್ಕೆ ಹೋಗ್ಬಾರ್ದು. ಸಮಯ ಬದಲಾದಾಗ ಎಲ್ಲವೂ ಸಹ ಬದಲಾಗ್ತಾ ಹೋಗ್ತದೆ ಅಂತ ಹೇಳಿದ್ರೆ, ಈಗ ನಿಮ್ಮ ಪರ್ಸನಲ್ ವಿಷಯಕ್ಕೆ ಎಲ್ಲರನ್ನ ಸಹ ನೀವು ಕರೀಲಿಕ್ಕೆ ಹೋಗ್ಬಾರ್ದು, ಅಥವಾ ನಿಮ್ಮ ಪರ್ಸನಲ್ ವಿಷಯಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನಿಮ್ಮ ಸೀಕ್ರೆಟ್ ಅಥವಾ ನಿಮ್ಮ ಒಂದು ಪರ್ಸನಲ್ ಏನಾದ್ರೂ ವಿಷಯ ಇದ್ರೆ ಅದು ಯಾರ ಜೊತೆಲಿ ಸಹ ನೀವು ಹಂಚ್ಕೊಳ್ಳುವಂತ ಇದಕ್ಕೆ ಹೋಗ್ಲೇಬಾರ್ದು. ಅದು ಒಂದು ನೆನ್ಪಿಟ್ಕೊಳ್ಳಿ. ಮತ್ತೆ ಒಳ್ಳೆ ದಿನಗಳಲ್ಲಿ ನಿಮ್ಗೆ ಬಂತ ಅನ್ಕೊಳ್ಳಿ, ಅದಕ್ಕೆ ನೀವು ಅಹಂಕಾರ ಯಾವತ್ತು ಬೇಡ, ಅದಕ್ಕೆ ಅಹಂಕಾರ ಪಟ್ಕೊಳ್ಬೇಡಿ. ಕೆಟ್ಟ ದಿನಗಳಲ್ಲಿ ನಿರಾಶೆ ಬೇಡ. ನಮ್ಗೆ ಹೀಗಾಯ್ತಲ್ಲ ಅಂತೇಳಿ ಕೆಟ್ಟ ದಿನಗಳು ಬಂದಾಗ ತುಂಬಾ ನಿರಾಶೆ ಆಗ್ಲಿಕ್ಕೆ ಹೋಗ್ಬಾರ್ದು. ಅಥವಾ ಒಳ್ಳೆ ದಿನ ಬಂದು ನಿಮ್ಗೆ ತುಂಬಾ ಶ್ರೀಮಂತಿಕೆ ಬಂದಿದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಸಹ ನಿಮ್ಗೆ ಅಹಂಕಾರ ಬೇಡ. ಕೆಲವೊಂದು ಈಗ ನಾವು ನೋಡ್ತಾ ಇರುವಾಗ ಸೀನರಿ ನಿಮ್ಗೆ ಮಸ್ಕಾಗಿ ಕಾಣಬಹುದು ಅಲ್ವಾ. ಈಗ ನಾವೆಲ್ಲಾದ್ರೂ ಹೋಗ್ತಾ ಇರ್ತೇವೆ, ಅದು ಒಂಥರ ನಮ್ಗೆ ಮಸ್ಕಾಗಿ ಕಾಣಬಹುದು. ಆದ್ರೆ ನಿಮ್ಮ ಗುರಿ, ನಿಮ್ಮ ಸಾಧನೆ, ನೀವೇನ್ ಮಾಡ್ಬೇಕು ಅನ್ಕೊಂಡಿದೀರಿ ನೋಡಿ, ಅದು ಯಾವತ್ತೂ ಅದು ನಿಮ್ಮ ದೃಷ್ಟಿಯಲ್ಲಿ ಮಸ್ಕಾಗಿರ್ಬಾರ್ದು. ಅದ್ರ ಬಗ್ಗೆನೇ ನೀವು ಥಿಂಕ್ ಮಾಡಬೇಕು. ನಾನು ಆ ಗುರಿ ಹೋಗಿ ಮುಟ್ಲೇಬೇಕು ಅನ್ನೋ ಒಂದು ನಿಮ್ಗೆ ಇರ್ಲೇಬೇಕಾಗ್ತದೆ. ನಿಮ್ಗೆ ಅಲ್ಲಿ ಹೋಗಿ ಮುಟ್ಲಿಕ್ಕೆ ನಿಮ್ಮ ಸಮಯ ಸ್ವಲ್ಪ ಕೆಟ್ಟದಾಗಿರ್ಬೋದು, ಅಥವಾ ನಿಮ್ಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಆದ್ರೆ ನಿಮ್ಮ ಜೀವನ ಉಂಟಲ್ಲ ಅಷ್ಟು ಕೆಟ್ಟದಾಗಿರುವುದಿಲ್ಲ. ಗುರಿ ಮುಟ್ಲಿಕ್ಕೆ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ, ಎಲ್ಲರೂ ಸಹ ಹಾಗೇನೆ ಸ್ವಲ್ಪ ಕಷ್ಟ ಪಡ್ಲೇಬೇಕು. ಈಗ ನಾವು ಅದರಿಂದ ಪಾಠ ಕಲ್ತಾಗ ಅಥವಾ ಅದರಿಂದ ನಾವೊಂದು ಗಾಯ ಆದಾಗ ಹಾಗೆ ಅನ್ಕೊಳ್ಬೇಕು ನಾವು. ನಮ್ಗೆ ಅಲ್ಲಿ ಹೋಗಿ ಮುಟ್ಟೋ ತನಕ ನಮ್ಗೊಂದು ಏನೋ ಒಂದು ಆಯ್ತು ಅಂತ ಹೇಳಿದ್ರೆ ಅದರಿಂದ ನಮ್ಗೆ ಬೇರೊಬ್ಬರ ನೋವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂತ ಹೇಳಿದ್ರೆ ಅವರು ಆರಾಮದಲ್ಲಿ ಹತ್ತಿ ಹೋಗ್ಲಿಲ್ಲ, ಅವರು ಸಹ ನಮ್ಮ ಹಾಗೆ ಕಷ್ಟಪಟ್ಟಿದ್ದಾರೆ ಅಂತೇಳಿ ಒಂದು ಅರ್ಥ ಆಗ್ತದೆ. ಸ್ವಾರ್ಥ ಇಲ್ಲದೆ ನಿಮ್ಮನ್ನ ಒಂದು ಪ್ರೀತಿ ಮಾಡ್ತಾರೆ ನೋಡಿ, ಅವರನ್ನ ಒಂದು ಗೌರವಿಸಿ. ಯಾಕಂದ್ರೆ ಕಾಳಜಿ ವಹಿಸುವವರು ಕಡಿಮೆ, ಕಷ್ಟ ಕೊಡುವವರು ಹೆಚ್ಚು ಅಲ್ವಾ. ನಿಮ್ಮ ಜೀವನದಲ್ಲಿ ಸಹ ಹೀಗೆ ಏನಾದ್ರೂ ಇದ್ದಾರಾ? ಅದಕ್ಕೆ ನಿಮ್ಮ ಕೋಪನ ಸಹಿಸಿಕೊಂಡು ನಿಮ್ಮನ್ನ ತಪ್ಪು ದಾರಿಯಿಂದ ತಡೆಯುವ ಸ್ನೇಹಿತರಿದ್ರೆ ಅವರನ್ನ ಎಂದಿಗೂ ನೀವು ಕಳ್ಕೊಳ್ಬೇಡಿ. ನಾವು ಲಾಸ್ಟ್ ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ, 10ರಲ್ಲಿ ಒಬ್ರು ಮಾತ್ರ ನಿಜವಾದ ಒಂದು ಫ್ರೆಂಡ್ ಅಂತೇಳಿ ನಾನು ಅನ್ಕೊಳ್ಳೋದು. ಎಲ್ಲರೂ ಅಷ್ಟು ಒಳ್ಳೆಯವರಾಗಿರುವುದಿಲ್ಲ, ಎಲ್ಲರೂ ನಮ್ಮ ಬಗ್ಗೆ ಕೇರ್ ತಗೊಳ್ಳೋದಿಲ್ಲ ಅಥವಾ ನಮ್ಮನ್ನ ಪ್ರೀತಿಸುವುದಿಲ್ಲ. ಹಾಗಾಗಿ ಅಂಥವ್ರು ಏನಾದ್ರೂ ನಿಮ್ಮ ಲೈಫಲ್ಲಿ ಇದ್ರೆ ಅಂಥವ್ರನ್ನ ಯಾವತ್ತೂ ನೀವು ಕಳ್ಕೊಳ್ಬೇಡಿ. ಅದು ಅಂತ ಹೇಳಿದ್ರೆ ಈಗ ಸ್ವಭಾವ, ನಿಮ್ಮ ಒಂದು ನೇಚರ್ ಅದೆಲ್ಲ ಒಂದು ದೀಪದ ತರ ಇರಬೇಕು. ಅದು ಎಲ್ಲಿ ಹೋದ್ರೂ ಸಹ, ಒಂದು ರಾಜರ ಅರಮನೆಯಲ್ಲಿ ಇರ್ಲಿ ಅಥವಾ ಬಡವರ ಮನೆಯಲ್ಲಿ ಇರ್ಲಿ, ಅದು ಬೆಳಕು ಕೊಡ್ತಾ ಇರಬೇಕು. ಆ ತರ ಇರಬೇಕು ಜೀವನದಲ್ಲಿ. ಅಂತ ಹೇಳಿದ್ರೆ ಒಂದು ಅತಿ ದೊಡ್ಡ ಗುರು ಅಂತ ಹೇಳಿದ್ರೆ ಸಮಯ. ನಾನು ಯಾವಾಗ್ಲೂ ಹೇಳ್ತೇನೆ, ಟೈಮಿಗೆ ತುಂಬಾ ವ್ಯಾಲ್ಯೂ ಕೊಡಿ. ಟೈಮ್ ಸೆನ್ಸ್ ಯಾರಿಗಿಲ್ಲ ನೋಡಿ, ಅವ್ರು ಯಾವತ್ತೂ ಸಹ ಮೇಲೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಟೈಮ್ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ.
ಸಮಯ ಉಂಟಲ್ಲ, ಸಮಯ ಒಂದು ಕಲಿಸುವ ಪಾಠ ಬೇರೆ ಯಾರು ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಪಾಠ ಕಲಿಸ್ತದೆ ಸಮಯ. ಅದಕ್ಕೆ ಹೇಳುದು, ಟೈಮಿಗೆ ಯಾವತ್ತೂ ಸಹ ನಾವೊಂದು ವ್ಯಾಲ್ಯೂವನ್ನು ಕೊಡಬೇಕಾಗ್ತದೆ. ಒಬ್ಬ ಬುದ್ಧಿವಂತನ ಜೊತೆ ಮಾತಾಡಿದ್ರೆ ನಮಗೆ ಎಷ್ಟೋ ವಿಷಯಗಳ ಬಗ್ಗೆ ಅರ್ಥ ಆಗ್ತದೆ. ಅದೇ ನಾವು ಒಂದು ಯಾರು ಅಂತ ಹೇಳಿದ್ರೆ ಅವರಿಗೆ ಬೇಡದಿದ್ದೇನೆ ತಲೆಯಲ್ಲಿ ಇರ್ತದೆ ನೋಡಿ, ಅಂಥವ್ರ ಹತ್ರ ನೀವು ಮಾತಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಸಹ ಒಂದು ನೆಗೆಟಿವ್ ತರ ಒಂದು ಫೀಲ್ ಆಗ್ತದೆ. ಹಾಗಾಗಿ ನೀವು ಆದಷ್ಟು ಒಂದು ಒಳ್ಳೆಯ ಜನರ ಜೊತೆಯಲ್ಲಿ, ಅವರ ಒಂದು ಕಷ್ಟಪಟ್ಟು ಅವರು ಎಷ್ಟು ಮೇಲೆ ಇರ್ತಾರೆ ನೋಡಿ, ಅಂಥವ್ರ ಜೊತೆಯಲ್ಲೆಲ್ಲ ನೀವು ಸ್ವಲ್ಪ ಬೆರಿಬೇಕಾಗ್ತದೆ. ತಪ್ಪಿನೂ ಸಹ ನೀವು ಯಾರ ಕಣ್ಣಲ್ಲಿ ಸಹ ನೀರು ತರಿಸ್ಲಿಕ್ಕೆ ಹೋಗಬೇಡಿ. ಅವರ ಕಣ್ಣಲ್ಲಿ ನೀರು ಬಂದ್ರೆ ಉಂಟಲ್ಲ, ಒಂದಿನ ಅದೇ ನೋವು ನಿಮ್ಮ ಜೀವನಕ್ಕೂ ಸಹ ಬರ್ಬೋದು. ಈ ತರ ಒಂದು ಸಂಕಷ್ಟದಲ್ಲಿ ನೀವು ಬೀಳೋದು ಬೇಡ. ಹಾಗಾಗಿ ಸಂತೋಷವಾಗಿರಿ, ಬೇರೆಯವರಿಗೂ ಸಹ ಸಂತೋಷವಾಗಿ ಇರ್ಲಿಕ್ಕೆ ಕೊಡಿ. ಯಾಕಂತ ಹೇಳಿದ್ರೆ ಜೀವನ ಉಂಟಲ್ಲ, ಯಾವಾಗಲೂ ನಾವು ಏನು ಕೊಡ್ತೇವೆ ನೋಡಿ ಅದೇ ನಮಗೆ ಮರಳಿ ಬರ್ತದೆ. ಒಂದು ನೆನ್ಪಿಟ್ಕೊಳ್ಳಿ, ನಾವು ಯಾರು ಎಷ್ಟು ನೋವು ಕೊಡ್ತೇವೆ, ಯಾರ ಬಗ್ಗೆ ನಾವು ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೇವೆ ನೋಡಿ, ಅದೇ ನಮಗೆ ರಿಟರ್ನ್ ಬರ್ತದೆ. ಮೊದಲಿನ ಹಾಗೆ ನಾವು ಹೋದ್ಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗಲ್ಲ, ನಾವು ಈಗ್ಲೇನೆ ಅನುಭವಿಸ್ತೇವೆ ಅದನ್ನ. ಈಗ ನಾವು ಏನ್ ಮಾಡ್ತೇವೆ ನೋಡಿ, ಅದೇ ರಿಟರ್ನ್ ನಮ್ಗೆ ಬರ್ತದೆ. ಒಮ್ಮೆ ನಿಮ್ಮ ಮೇಲೆ ತುಂಬಾ ಕಾಳಜಿ ಇರುವಂತ ವ್ಯಕ್ತಿ ಅಥವಾ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇರುವ ವ್ಯಕ್ತಿ ತುಂಬಾ ಕಠಿಣವಾಗಿ ಅಂತ ಹೇಳಿದ್ರೆ ಒಂದು ಇದ್ರಲ್ಲಿ ನಿಮ್ಮ ಹತ್ರ ಮಾತಾಡ್ಬೋದು, ಆದ್ರೆ ನಿಮ್ಗೆ ಒಂದು ಕೆಟ್ಟದನ್ನ ಮಾಡ್ಲಿಕ್ಕೆ ಅವರಿಂದ ಸಾಧ್ಯನೇ ಇಲ್ಲ. ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಅವರಷ್ಟು ಕಠೋರವಾಗಿ ಮಾತಾಡಿರ್ತಾರೆ. ಇಂಥವರು ಜೀವನದಲ್ಲಿ ಸಿಗುವುದು ಒಂದು ಅದೃಷ್ಟದ ವಿಷಯನೇ ಸರಿ. ಇದರಿಂದ ನಾವೊಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ಬೇಕಾಗಿದೆ. ಅಂದ್ರೆ ಈಗ ನಾವು ಸತ್ತ ನಂತರವೂ ಸಹ ಜನರ ಹೃದಯದಲ್ಲಿ ನಾವಿರ್ಬೇಕು. ಅಂದ್ರೆ ಅವರ ಹೃದಯದಲ್ಲಿ ನಾವೊಂದು ಬದುಕಬೇಕು. ಇಂಥವರಿದ್ರು, ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಆ ತರ ಒಂದು ಒಳ್ಳೆ ಕೆಲಸಗಳನ್ನ ನಾವು ಮಾಡ್ಬೇಕಾಗ್ತದೆ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರುವ ಅಲ್ವಾ, ಒಳ್ಳೆ ಕೆಲಸ ಮಾಡಿದಷ್ಟು ನಮ್ಗೆ ಸಹ ಒಂದು ಸಂತೃಪ್ತಿ ಅಂತದೆಲ್ಲ, ಒಂದು ನಮ್ಗೆ ಸಮಾಧಾನ ಅಂತದೆಲ್ಲ ಸಿಗ್ತಾ ಹೋಗ್ತದೆ. ಒಂದಿನ ನಾವು ಬರ್ತೇವೆ, ಒಂದಿನ ನಾವು ಹೊರಟು ಹೋಗ್ತೇವೆ. ತನ್ನ ಇಚ್ಛೆಯಂತೆ ಬದುಕಲು ಯಾರಿಗೆ ಸಾಧ್ಯ ಉಂಟು ಅಲ್ವಾ? ನಾವು ಯೋಚಿಸುವುದೇ ಒಂದು, ಅದು ಆಗುವುದೇ ಇನ್ನೊಂದಾಗಿರ್ತದೆ. ನೀವು ಇದ್ದೀರಾ, ನೀವು ಒಬ್ರೇನಾ ಇರುವುದು ಅಂತ ಹೇಳ್ತಾರೆ ನೋಡಿ, ಅವರಿಗೆ ನಿಮ್ಮ ಅಗತ್ಯವೇ ಇರುವುದಿಲ್ಲ. ಅಂತವ್ರು ಮಾತ್ರ ಆ ಮಾತನ್ನ ಹೇಳ್ತಾರೆ. ಅಂದ್ರೆ ಒಂದು ಸಂಬಂಧಗಳನ್ನ ತೂಗ್ಲಿಕ್ಕೆ ಯಾವುದೇ ತಕ್ಕಡಿ ಬೇಕಾಗ್ಲಿಲ್ಲ, ಕೇವಲ ಕಾಳಜಿಯಿಂದ ಗೊತ್ತಾಗ್ತದೆ. ಅಂದ್ರೆ ಅವರು ನಮ್ಗೆ ಎಷ್ಟು ಇದರಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಂತೇಳಿ. ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾ, ಹೆಲ್ಪ್ ಮಾಡ್ಬೇಕಾದ್ರೆ ಅದು ತೋರ್ಸ್ಕೊಳ್ಲಿಕ್ಕೆ ಅಂತೇಳಿ ಮಾಡ್ಲಿಕ್ಕೆ ಯಾವತ್ತೂ ಹೋಗ್ಬೇಡಿ. ನಿಮ್ಮ ಮನಸ್ಸಿಂದ ಅದು ಬರ್ಬೇಕು. ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು, ಇನ್ನೊಬ್ಬರ ಬಗ್ಗೆ ನಾವು ಕೇರ್ ತಗೊಳ್ಬೇಕು ನಿಮ್ಮ ಮನಸ್ಸಿಂದ ಬಂದ್ರೆ ಮಾತ್ರ ನೀವು ಮಾಡಿ. ಇನ್ನೊಬ್ಬರಿಗೆ ತೋರ್ಸ್ಕೊಳ್ಳಿಗೋಸ್ಕರ ನೀವು ಅದನ್ನ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾವು ಜೀವನದಲ್ಲಿ ಕೆಲವೊಂದು ದೊಡ್ಡ ತಪ್ಪನ್ನ ಮಾಡ್ತೇವೆ. ಅಂದ್ರೆ ಕೆಲವೊಬ್ಬರಿಗೆ ನಾವು ಅತಿಯಾದ ಮಹತ್ವವನ್ನ ಕೊಡ್ತಾ ಹೋಗ್ತೇವೆ. ಹಲವಾರು ಬಾರಿ ನಾವು ಅವರಿಂದ ನೋವನ್ನ ಪಡ್ತೇವೆ. ನಾವು ಯಾರಿಗೆ ಹೆಚ್ಚು ಬೆಲೆ ಕೊಡ್ತೇವೆ ನೋಡಿ, ಅವರ ದೃಷ್ಟಿಯಲ್ಲಿ ನಾವು ಅಷ್ಟೇ ಕಡಿಮೆ ಬೆಲೆ ಹೊಂದಿರ್ತೇವೆ. ಹಾಗಾಗಿ ನಿಮ್ಮ ಮೌಲ್ಯವನ್ನ ಇತರರ ಕೈಯಲ್ಲಿ ಕೊಡಬೇಡಿ, ಅವರ ಕೈಯಲ್ಲಿ ಸಹ ಇಡ್ಲಿಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಮೌಲ್ಯವನ್ನ ನೀವು ತಿಳಿದುಕೊಳ್ಳಿ. ಸಹನೆ ಅಂತೇಳಿ ಒಂದು ಇರ್ತದಲ್ವಾ, ಸಹಿಸಿಕೊಳ್ಳೋ ವ್ಯಕ್ತಿ ಮೌನವಾಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಶಕ್ತಿ ಇಲ್ಲ ಅಂತೇಳಿ ಸಹ ಅಲ್ಲ. ತನ್ನ ಒಂದು ಶಕ್ತಿಯನ್ನ, ತನ್ನ ಒಂದು ಕೋಪವನ್ನ ನಿಯಂತ್ರಿಸಲಿಕ್ಕೆ ಅವನು ಕಲ್ತಿದ್ದಾನೆ ಅಂತೇಳಿ ಅದರ ಒಂದು ಅರ್ಥ. ಒಂದು ತಪ್ಪಿನಿಂದ ಕಲಿತ ಒಂದು ಪಾಠ ಉಂಟಲ್ಲ, ಆ ವ್ಯಕ್ತಿ ಮತ್ತೆ ಏಳ್ಬಹುದು, ಮುಳುಗಿದ ಸೂರ್ಯ ಮತ್ತೆ ಉದಯಿಸಬಹುದು. ಹಾಗೇನೆ ಮೋಸಕ್ಕೆ ಒಂದು ಸೋತ ವ್ಯಕ್ತಿ ಮತ್ತೆ ಗೆಲ್ಬಹುದು. ಸೋಲು ಅಂತಿಮ ಅಲ್ವೇ ಅಲ್ಲ, ಅದು ಯಶಸ್ಸಿನ ಹೊಸ ಆರಂಭ. ಸ್ವಾರ್ಥದಿಂದ ಕಟ್ಟಿದ ಸಂಬಂಧ ಸಹ ಹೆಚ್ಚು ದಿನ ಉಳಿಯುವುದಿಲ್ಲ, ಆದ್ರೆ ಪ್ರೀತಿ, ನಂಬಿಕೆ ಮತ್ತೆ ಗೌರವದಿಂದ ಒಂದು ಕಟ್ಟಿದ ಸಂಬಂಧ ಉಂಟಲ್ಲ, ಯಾರಿಂದನೂ ಅದು ಮುರಿಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಸಂಬಂಧ ಉಂಟಲ್ಲ, ದೂರದಿಂದ ಅಲ್ಲ, ಹೃದಯದಿಂದ, ಒಂದು ನಮ್ಮ ಒಳಗಡೆಯಿಂದ ಅದು ಒಂದು ಸಂಪರ್ಕ ಹೊಂದಿರ್ತದೆ. ದೇವರು ಉಂಟಲ್ಲ, ಅವರು ಸಂಪತ್ತಿಗಿಂತ ನಿಮ್ಮ ಹೃದಯ ಎಷ್ಟು ವಿಶಾಲವಾಗಿದೆ ಅಂತೇಳಿ ನೋಡ್ಕೊಂಡು ಜಾಸ್ತಿ ಪ್ರೀತಿಸ್ತಾರಂತೆ ದೇವರು. ಹಾಗೆ ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ, ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಎಲ್ಲರ ಮುಂದೆ ಹೇಳ್ಕೊಳ್ಬೇಡಿ. ಯಾಕೆಂದ್ರೆ ನಿಮ್ಮ ನೋವನ್ನ ಅರ್ಥ ಮಾಡೋಕ್ಕಿಂತ ಅದನ್ನ ಕೇಳಿ ಒಳಗೊಳಗಡೆ ಸಂತೋಷ ಪಡೋರು ಜಾಸ್ತಿ ಜನ ಇರ್ತಾರೆ.
ಕೆಲವೊಮ್ಮೆ ಮೌನವೇ ಒಂದು ದೊಡ್ಡ ಉತ್ತರವಾಗಿರ್ತದೆ. ಎಷ್ಟೇ ನೀವು ಒಂದು ಯಾರಿಂದಲಾದ್ರೂ ನಿಮಗೆ ತುಂಬಾ ಕಿರಿಕಿರಿ ಆಗ್ತಾ ಉಂಟು, ಅಲ್ಲಿ ಆಗುದೇ ಇಲ್ಲ ಅಂತ ಹೇಳಿದ್ರೆ ಮೌನವಾಗಿ ಇದ್ದು ಹೊರಗಡೆ ಹೋಗ್ಬಿಡಿ ಸ್ವಲ್ಪ ಹೊತ್ತು. ಆಗ ಸ್ವಲ್ಪ ರಿಯಲೈಸ್ ಆಗ್ತದೆ ನಿಮಗೆ. ಹಾಗೆ ನೀವು ಮಾತಾಡ್ತಾ ಹೋದಷ್ಟು ಅದಕ್ಕೆ ಒಂದು ವ್ಯಾಲ್ಯೂನೇ ಇರುವುದಿಲ್ಲ. ಮತ್ತೆ ಯಾವ ವ್ಯಕ್ತಿ ತಮ್ಮ ತಪ್ಪುಗಳನ್ನ ತಾವೇ ತಿದ್ಕೊಂಡು ತಾವೇ ಹೋರಾಡ್ತಾರೋ ಅವರನ್ನ ಸೋಲಿಸಲು ಯಾರಿಂದನೂ ಸಾಧ್ಯವಿಲ್ಲ. ಈ ಮಾತನ್ನ ಖಂಡಿತವಾಗ್ಲೂ ನೆನ್ಪಿಟ್ಕೊಳ್ಳಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಕೋಪ ಬಂದೇ ಬರ್ತದೆ. ಆದ್ರೆ ಆ ಕೋಪ ಬರೋದು ಸಾಮಾನ್ಯ. ಅದನ್ನ ನಿಯಂತ್ರಿಸುವುದುಂಟಲ್ಲ ತುಂಬಾ ಕಷ್ಟ. ಕೋಪ ಎಲ್ಲರಿಗೂ ತಕ್ಷಣ ಬರ್ತದೆ. ಆದ್ರೆ ತಾಳ್ಮೆ ಅಂತೇಳಿ ಒಂದು ಉಂಟಲ್ಲ, ಅದು ಜೀವನವನ್ನ ಆಳವಾಗಿ ಅರ್ತಿರುವವರ ಬಳಿ ಮಾತ್ರ ಇರ್ತದೆ ತಾಳ್ಮೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಇಂದ ಸಹ ಹೇಳ್ತಾ ಇದ್ದೇನೆ, ಕೋಪ ಒಂದು ಕ್ಷಣ ಬಂದ್ರೆ ಅದು ಹುಚ್ಚಿಡ್ದಾಗೆ ಆಗ್ತದೆ. ಆದ್ರೆ ಅದರ ಪರಿಣಾಮ ಅನೇಕ ವರ್ಷಗಳ ತನಕ ನೋವನ್ನ ನಮ್ಗೆ ಕೊಡ್ಬೋದು, ಅಥವಾ ಸಮಾಜದ ಭಯದಿಂದ ನಮ್ಮ ನಿರ್ಧಾರಗಳನ್ನ ನಾವು ಬದಲಾಯಿಸಬೇಕಾಗ್ತದೆ. ಸಮಾಜ ಸಲಹೆಗಳನ್ನ ನೀಡ್ತದೆ, ಆದ್ರೆ ನಿಮ್ಮ ಜೀವನದ ಹೊಣೆ ಉಂಟಲ್ಲ ಅದು ಯಾವತ್ತೂ ಹೊತ್ಕೊಳ್ಳೋದಿಲ್ಲ. ಕೆಲವೊಮ್ಮೆ ಕೆಟ್ಟತನಕ್ಕೆ ಮಾತ್ರವಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಸಹ ಶಿಕ್ಷೆ ಸಿಗ್ತದೆ. ಆದ್ರಿಂದ ಒಳ್ಳೆಯರಾಗಿರಿ, ಆದ್ರೆ ನಿಮ್ಮ ಆತ್ಮ ಗೌರವವನ್ನ ಕಾಪಾಡ್ಕೊಳ್ಳಿ. ಕೋಪವನ್ನ ನಿಯಂತ್ರಿಸಿ, ತಾಳ್ಮೆಯನ್ನ ತುಂಬಾ ಹೆಚ್ಚು ಮಾಡ್ಕೊಳ್ಳಿ, ಪ್ರೀತಿಯನ್ನ ಹಂಚಿಕೊಳ್ಳಿ, ನಿಮ್ಮ ಮೇಲೆ ನೀವೇ ನಂಬಿಕೆ ಇಡಿ. ಆಗ ಜೀವನ ಉಂಟಲ್ಲ ನಿಮ್ಮನ್ನ, ನಿಮ್ಮ ಕನಸನ್ನ ನೀವು ನೋಡಿದಕ್ಕಿಂತ ಎತ್ತರಕ್ಕೆ ಅದು ಕೊಂಡೊಯ್ತದೆ. ನಿಮ್ಮ ಇಚ್ಛೆಯಂತೆ ಅಥವಾ ನಮ್ಮ ಇಚ್ಛೆಯಂತೆ ಬದುಕಲಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ನಾವು ಯೋಚಿಸದೆ ಒಂದು, ಆಗುವುದು ಇನ್ನೊಂದು. ಆದ್ರೆ ಬದುಕಿನ ಮೇಲೆ ಉಂಟಲ್ಲ ನಂಬಿಕೆಯನ್ನ ಯಾವತ್ತೂ ಕಳೆದುಕೊಳ್ಬೇಡಿ. ನಿಮ್ಮ ಸಮಯ ಬಂದಾಗ ಜಗತ್ತು ನಿಮ್ಮನ್ನೇ ಹುಡುಕ್ತದೆ. ನೀವು ನಗ್ತಾ ಇರಿ, ಕಲಿತಾ ಇರಿ, ಮುಂದೆ ಸಾಕ್ತಾ ಇರಿ. ಯಾವುದಕ್ಕೆ ಸಹ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ನಿಮ್ಮ ಬಗ್ಗೆ ನೀವೇ ಕಾಳಜಿ ವಹಿಸ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವೇ ಕಾಳಜಿ ವಹಿಸ್ಕೊಳ್ಳಿ. ಹಾಗೇನೆ ಸಂತೋಷವಾಗಿರಿ, ನಗ್ದಾಗ್ತಾ ಇರಿ, ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋ ಹೇಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು.